ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕನ್ಯಾ ರಾಶಿಯವರಿಗೆ ಒಂದು ವಿಶೇಷವಾದ ಮಾಹಿತಿಯನ್ನ ಹೇಳ್ತೀನಿ ನೋಡಿ. ಅದೇನಪ್ಪ ಅಂದ್ರೆ, ನಿಮಗೆ ಜೀವನದಲ್ಲಿ ನಿಜವಾದ ಶತ್ರುಗಳು ಯಾರು, ಯಾವ ರಾಶಿಯವರು ಶತ್ರುಗಳಾಗ್ತಾರೆ, ಕಷ್ಟ ನಷ್ಟಗಳೇನು, ಅದರಲ್ಲೂ ಬಹಳ ಮುಖ್ಯವಾಗಿ ನಿಮ್ಮ ಹಿತ ಶತ್ರುಗಳು ಯಾರು, ಅವರಿಂದ ನಿಮಗೆ ಬರುವಂತಹ ಸಮಸ್ಯೆಗಳೇನು, ನಿಮಗೆ ಹೇಗೆ ಶತ್ರುಗಳು ನಿರ್ಮಾಣವಾಗ್ತಾರೆ ಮತ್ತು ಕನ್ಯಾ ರಾಶಿಯವರ ಕಷ್ಟಗಳಿಗೆ ಪರಿಹಾರಗಳೇನು ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕೂ ಮುನ್ನ ನೀವು ಕನ್ಯಾ ರಾಶಿಯವರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಕೆಲವು ರಾಶಿಚಕ್ರದ ಜನರು ನಕ್ಷತ್ರಗಳು ಹಾಗೂ ಗ್ರಹಗಳ ಪ್ರಭಾವದಿಂದ ಶತ್ರುಗಳಾಗಿ ಬದಲಾಗುವರು. ಕೆಲವೊಮ್ಮೆ ಅವರು ಬಹಳ ಆತ್ಮೀಯ ಸ್ನೇಹಿತರು ಅಥವಾ ಬಂಧುಗಳಾಗಿ ಪರಿಚಿತರಾಗಿದ್ದರೂ ನಂತರ ಶತ್ರುಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಕೆಲವರು ಎಷ್ಟೇ ಪ್ರಯತ್ನಿಸಿದರೂ ನಮ್ಮೊಂದಿಗೆ ಸ್ನೇಹಿತರಾಗಲು ಅಥವಾ ಆತ್ಮೀಯರಾಗಲು ಸಾಧ್ಯವಿಲ್ಲ. ಯಾಕೆ ಅನ್ನೋದಾದರೆ, ನಮ್ಮ ರಾಶಿ ಹಾಗೂ ಅದರ ಅಧಿಪತಿಗಳ ಪ್ರಭಾವ ನಮ್ಮ ಮೇಲಿರುತ್ತೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯೊಂದಿಗೆ ಯಾರು ಹೊಂದಾಣಿಕೆಯಾಗಬಹುದು ಮತ್ತು ಹೊಂದಾಣಿಕೆಯಾಗುವುದಿಲ್ಲ ಎಂಬುದನ್ನು ತಿಳಿಸಿಕೊಡ್ತೀನಿ, ಕೊನೆಯವರೆಗೂ ನೋಡಿ. ಮೊದಲನೆಯದಾಗಿ ಕನ್ಯಾ ರಾಶಿ. ಬುಧನ ತತ್ವ 6ರ ಸ್ಥಾನ. ಇಗೋಯಿಸ್ಟಿಕ್ ನೇಚರ್ ಜಾಸ್ತಿ. ಯಾವಾಗಲೂ ಕೆಲಸಕ್ಕೆ ಪ್ರಾಮುಖ್ಯತೆ ಕೊಡುವಂತಹ ಜಾತಕ, ಯಾವಾಗಲೂ ಹಣದ ವ್ಯಾಮೋಹ ಇರುವಂತಹ ಜಾತಕ. 6ರ ಸ್ಥಾನ ಶತ್ರು ಸ್ಥಾನ, ಅಷ್ಟಮ ಸ್ಥಾನ, ಗೊತ್ತಿಲ್ಲದೆ ಬರುವಂತಹ ಕಷ್ಟಗಳು. ಈ ಅಷ್ಟಮ ಸ್ಥಾನ ಒಂದಲ್ಲ ಒಂದು ಸಂಕಷ್ಟಗಳನ್ನು ತಂದುಕೊಡುವಂತಹ ಸ್ಥಾನ. ಅಷ್ಟಮ ಸ್ಥಾನದಲ್ಲಿ ನಿಗೂಢವಾಗಿರುವಂತಹ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ. ಹಾಗೆ ಅಷ್ಟೈಶ್ವರ್ಯವನ್ನ ತರುವಂಥದ್ದು ಕೂಡ ಈ ಅಷ್ಟಮ ಸ್ಥಾನವೇ. ಇದ್ದಕ್ಕಿದ್ದಂತೆ ಧನಾಗಮನ ಆಗಬೇಕು ಅಂದರೆ ಈ ಅಷ್ಟಮ ಸ್ಥಾನ ಬೇಕೇ ಬೇಕು. 12ರ ಸ್ಥಾನ ನಷ್ಟ ಸ್ಥಾನ. ಹೇಗೆ ಮನುಷ್ಯ ನಷ್ಟವನ್ನ ಹೊಂದುತ್ತಾನೆ, ಯಾವುದರಿಂದ, ಯಾವ ಬಾಧೆಯಿಂದ, ಯಾವ ಸಂಕಷ್ಟಗಳಿಂದ ನಷ್ಟವನ್ನ ಅನುಭವಿಸುತ್ತಾನೆ ಎನ್ನುವುದನ್ನು ನಮ್ಮ ಋಷಿ ಮುನಿಗಳು ಸರಿಯಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಕನ್ಯಾ ರಾಶಿಯವರು ಯಾವ ರೀತಿಯ ಸಂಕಷ್ಟಗಳಿಗೆ ಒಳಗಾಗುತ್ತಾರೆ, ಅವರಿಗೆ ಹೇಗೆ ಕಷ್ಟಗಳು ಪ್ರಾಪ್ತಿಯಾಗುತ್ತೆ, ಈ ಕಷ್ಟಗಳು ಪ್ರಾಪ್ತಿಯಾದಾಗ ನಷ್ಟಗಳನ್ನು ಹೇಗೆ ಹೊಂದುತ್ತಾರೆ, ಜಾಗೃತೆಯಿಂದ ನೋಡಿಕೊಳ್ಳಬೇಕಾಗುತ್ತೆ. ಇವರಿಗೆ ಯಾವ ರೀತಿ ಜೀವನದಲ್ಲಿ ಪೆಟ್ಟು ಬೀಳುವಂತಹ ಸನ್ನಿವೇಶಗಳು ಎದುರಾಗುತ್ತೆ ಅನ್ನೋದನ್ನ ಹೇಳ್ತೀನಿ ನೋಡಿ. ಕನ್ಯಾ ರಾಶಿಯವರು ಮೊದಲನೇ ವಿಚಾರ ತಗೊಳ್ಳೋದಾದ್ರೆ, ಎಲ್ಲವೂ ನನ್ನದಾಗಬೇಕು, ಎಲ್ಲದಕ್ಕೂ ನಾನು ಮಾಡಿದೆ ಅನ್ನುವ ಹೆಸರಿರಬೇಕು. ನಾನು ಮಾಡಿದ್ದೆ ಎನ್ನುವಂತಹ ಮನೋಭಾವನೆ, ಎಲ್ಲ ಬಯಕೆಗಳು ಜಾಸ್ತಿ, ಎಲ್ಲವೂ ನನಗೆ ಜಾಸ್ತಿ, ಎಲ್ಲವೂ ನನ್ನಿಂದ ಆಗಿದ್ದು, ಈ ನಾನು ಎನ್ನುವಂತಹ ಮನೋಭಾವ ಕನ್ಯಾ ರಾಶಿಯವರಿಗೆ ಸಂಕಷ್ಟಗಳನ್ನು ತಂದಿಡುತ್ತದೆ. ಅಲ್ಲಿ ಬರುವಂತಹ ನಕ್ಷತ್ರಗಳು ಉತ್ತರ, ಹಸ್ತ, ಚಿತ್ತ. ಇವೆಲ್ಲ ಹೈಲಿ ಈಗೋಯಿಸ್ಟಿಕ್ ನೇಚರ್ ಇರುವಂತಹ ನಕ್ಷತ್ರಗಳು. 6ರ ಸ್ಥಾನ ನಮಗೆ ರೋಗ ರುಜಿನ, ರಂಧ್ರ ಸ್ಥಾನ, ಸಾಲ ಬಾಧೆಯ ಸ್ಥಾನ, ಆರೋಗ್ಯದಲ್ಲಿ ಸಮಸ್ಯೆಯನ್ನು ತರುವಂತಹ ಸ್ಥಾನ, ಸಾಂಸಾರಿಕ ಜೀವನವನ್ನು ಹಾಳು ಮಾಡುವಂತಹ ಸ್ಥಾನ. ಕನ್ಯಾ ರಾಶಿಯಲ್ಲಿರುವಂತಹವರು ಬಹಳ ಮುಖ್ಯವಾಗಿ ನಾನು ಎನ್ನುವಂತಹ ಮನೋಭಾವವನ್ನು ತಗ್ಗಿಸಿಕೊಳ್ಳಬೇಕು. ಎಲ್ಲದರಲ್ಲೂ ಕೂಡ ಬುದ್ಧಿವಂತರಾಗಿ ಎಲ್ಲವನ್ನೂ ಕೂಡ ಮ್ಯಾನೇಜ್ ಮಾಡುವಂತಹ ಕೇಪಬಿಲಿಟಿ ಇದ್ರೂ ಕೂಡ, ಕನ್ಯಾ ರಾಶಿ ಬುಧನ ಸ್ಥಾನ ಇದ್ದರೂ ಸಹಿತ ಕನ್ಯಾ ರಾಶಿಯವರು ಶತ್ರು ಭಾವದಿಂದ ಸಮಸ್ಯೆಯನ್ನು ಉಂಟು ಮಾಡಿಕೊಂಡು ನಷ್ಟಗಳನ್ನು ಹೊಂದುತ್ತಾರೆ. ಹಾಗಾಗಿ ಕನ್ಯಾ ರಾಶಿಯವರ ಈ ಒಂದು ಈಗೋಯಿಸ್ಟಿಕ್ ನೇಚರನ್ನು ಬಿಡಬೇಕು. ಎಲ್ಲವೂ ಕೂಡ ಸರಿ, ತಾವು ಒಳ್ಳೆಯ ಬುದ್ಧಿವಂತರಿದ್ದೀರಾ, ಹಣಕಾಸಿನ ವ್ಯವಸ್ಥೆಯನ್ನು ಸರಿಯಾಗಿ ಮ್ಯಾನೇಜ್ ಮಾಡಿಕೊಂಡು ಹೋಗ್ತೀರಾ, ಲೆಕ್ಕಾಚಾರದ ಮನಸ್ಥಿತಿ ಇರುವಂತಹವರು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಾಧ್ಯವಾದಷ್ಟು ಕೈ ಹಾಕಬೇಕು ಅನ್ನುವಂತಹ ಮನೋಭಾವ ಇರುವಂತಹವರು. ನಿಮಗೆ ನಾನು ಹೇಳೋದು ಕಷ್ಟ ಅನಿಸಬಹುದು, ಆದರೆ ನೀವು ನಿಮ್ಮ ಅಹಮ್ಮನ್ನ ಹೇಗೆ ಕಡಿಮೆ ಮಾಡಿಕೊಳ್ಳಬೇಕು ಅನ್ನುವಂತಹ ಅನಿವಾರ್ಯತೆ ಬರುತ್ತೆ. ಹೇಗೆ ಸಂಕಷ್ಟಗಳಿಂದ ನಾವು ಪಾರಾಗಬೇಕು ಅನ್ನೋದಕ್ಕೆ ನಮ್ಮ ಪರಾಶರ ಮಹರ್ಷಿಗಳು ತಿಳಿಸಿದ್ದಾರೆ. ಈ ಮನೋಭಾವನೆಯನ್ನ ಹೇಗೆ ನಿಗ್ರಹ ಮಾಡಿಕೊಳ್ಳಬೇಕು, ಆ ನಿಗ್ರಹದಿಂದ ನಿಮ್ಮ ಸಂಕಷ್ಟಗಳು ಕಡಿಮೆಯಾಗುತ್ತಾ? ಹೌದು, 100% ಸತ್ಯ ಕೂಡ. ಯಾವಾಗ ನೀವು ಅತ್ಯಾಸೆಯಿಂದ ಮುನ್ನುಗ್ಗುತ್ತೀರೋ, ಅತ್ಯಾಸೆ ನಿಮ್ಮ ಶತ್ರು, ಅದರಿಂದ ಹಲವಾರು ಸಮಸ್ಯೆಗಳನ್ನು ಮಾಡಿಕೊಳ್ಳುತ್ತೀರಾ, ಆ ಸಮಸ್ಯೆಯಿಂದ ನಷ್ಟಗಳನ್ನು ಮಾಡಿಕೊಳ್ಳುತ್ತೀರಾ. ಇನ್ನೊಂದು ವಿಷಯ ಏನು ಅಂದರೆ, ಯಾವುದೇ ಕಾರಣಕ್ಕೂ ಕನ್ಯಾ ರಾಶಿಯಲ್ಲಿ ಇರುವಂತಹವರು ಕೆಲಸಗಾರರ ಮೇಲೆ ಕೋಪದಿಂದ ವರ್ತಿಸಬೇಡಿ. ಇವೆಲ್ಲ ಕನ್ಯಾ ರಾಶಿಯವರಿಗೆ ಕೆಲಸಗಾರರೇ ಶತ್ರುಗಳಾಗಿ ಪರಿಣಾಮವನ್ನು ಬೀರಿ ನಿಮಗೆ ನಷ್ಟವನ್ನು ಮಾಡುತ್ತಾರೆ, ಕಷ್ಟಗಳನ್ನು ತರುವಂಥದ್ದು ಇರುತ್ತೆ. ಎಚ್ಚರವಾಗಿರಿ.
ಕನ್ಯಾ ರಾಶಿಯವರು ಸಾಧ್ಯವಾದಷ್ಟು ಈ ಗುಣಗಳನ್ನು ಕಡಿಮೆ ಮಾಡಿಕೊಳ್ಳಬೇಕು. ಕನ್ಯಾ ರಾಶಿಯವರು ನಿಮ್ಮ ಕೆಲಸಗಾರರ ಮೇಲೆ ಒಲವನ್ನು ತೋರಿಸುವಂಥದ್ದು ಬಹಳ ಮುಖ್ಯ. ಉದಾರದಿಂದ ಕಾಣುವಂಥದ್ದು ಬಹಳ ಮುಖ್ಯ. ಕನ್ಯಾ ರಾಶಿಯವರು ನಿಮ್ಮ ಸಂಕಷ್ಟಗಳನ್ನು ಕಡಿಮೆ ಮಾಡಿಕೊಳ್ಳಬೇಕು ಅಂದರೆ ನಿಮ್ಮಲ್ಲಿನ ಆಟಿಟ್ಯೂಡನ್ನು ಬದಲಾಯಿಸಿಕೊಳ್ಳಬೇಕಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಶತ್ರುಗಳಾಗುವ ರಾಶಿಗಳು ಯಾವುವೆಂದರೆ, ಮೊದಲನೆಯದಾಗಿ ಮಿಥುನ ರಾಶಿಯು ನಿಮ್ಮಂತೆಯೇ ಬುಧ ಗ್ರಹದಿಂದ ಆಳಲ್ಪಡುತ್ತದೆ. ಆದರೆ ನೀವು ಸಂಪೂರ್ಣವಾಗಿ ವಿರುದ್ಧವಾಗಿರುತ್ತೀರಾ. ನಿಮ್ಮ ವ್ಯವಹಾರಗಳಲ್ಲಿ ನೀವು ತುಂಬ ಸ್ಥಿರ ಮತ್ತು ಪ್ರಾಮಾಣಿಕರಾಗಿದ್ದೀರಾ. ಆದರೆ ಮಿಥುನ ರಾಶಿಯ ವ್ಯಕ್ತಿಗಳು ಸಾಕಷ್ಟು ಅಸ್ಥಿರರಾಗಿದ್ದಾರೆ ಮತ್ತು ಅವರು ವಿಷಯಗಳನ್ನು ಲಘುವಾಗಿ ತೆಗೆದುಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಅವರು ನಿಮ್ಮ ಪರಿಪೂರ್ಣ ಮನೋಭಾವವನ್ನು ಪಡೆಯುವುದಿಲ್ಲ ಮತ್ತು ಅವರ ನಿರ್ಲಕ್ಷ್ಯ ಮನೋಭಾವದಿಂದ ನೀವು ನಿರಾಶೆಗೊಳ್ಳುತ್ತೀರಾ. ಎರಡನೆಯದಾಗಿ ಧನಸ್ಸು ರಾಶಿ. ಕನ್ಯಾ ರಾಶಿ ಮತ್ತು ಧನಸ್ಸು ರಾಶಿಯವರು ಸಾಮಾನ್ಯವಾಗಿ ಪರಸ್ಪರ ವಿರುದ್ಧವಾಗಿ ಕಂಡುಬರುತ್ತವೆ. ಧನಸ್ಸು ರಾಶಿಯ ವ್ಯಕ್ತಿಗಳು ನಿಮ್ಮ ಅತ್ಯಂತ ಎಚ್ಚರಿಕೆಯ ಸ್ವಭಾವ ಮತ್ತು ನಿಖರವಾದ ವರ್ತನೆಯಿಂದ ರೋಸಿ ಹೋಗುತ್ತಾರೆ ಮತ್ತು ನೀವು ಅವರ ದಿಗ್ಭ್ರಮೆಗೊಳಿಸುವ ಮತ್ತು ವಿಶಾಲ ದೃಷ್ಟಿಕೋನಗಳನ್ನು ಅರ್ಥೈಸಲು ಸಾಧ್ಯವಾಗದು. ನೀವಿಬ್ಬರು ಪರಸ್ಪರರ ವಿಲಕ್ಷಣತೆಯನ್ನು ನಿಭಾಯಿಸಲು ಸಾಧ್ಯವಿಲ್ಲ. ಅವರು ನಿಮ್ಮ ವಿಶ್ಲೇಷಣಾತ್ಮಕ ನಡವಳಿಕೆಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಮತ್ತು ನೀವು ಅವರ ಸಂಪೂರ್ಣ ನಿರಾಕರಣೆಯೊಂದಿಗೆ ಅವರೊಂದಿಗೆ ಸ್ನೇಹಿತರಾಗಿ ಮುಂದುವರಿಯುವುದು ಸಾಧ್ಯವಾಗುವುದಿಲ್ಲ. ಇನ್ನು ಕನ್ಯಾ ರಾಶಿಯವರು ಇವೆಲ್ಲ ಸಂಕಷ್ಟಗಳಿಂದ ಹೊರಬರಬೇಕು ಅಂದರೆ ಸಮಸ್ಯೆಗಳ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳಬೇಕು ಅಂದರೆ ಮೃತ್ಯುಂಜಯ ಯಂತ್ರವನ್ನು ಸ್ಥಾಪಿಸಿಕೊಳ್ಳಿ. ಯಂತ್ರವನ್ನು ಸ್ಥಾಪನೆ ಮಾಡಿಕೊಂಡು ಆರಾಧನೆಯನ್ನು ಮಾಡಿದಾಗ ಶಿವನ ಅನುಗ್ರಹ ನಿಮ್ಮ ಮೇಲಿರುತ್ತೆ. ಇನ್ನು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಓಂ ಮೃತ್ಯುಂಜಯಾಯ ನಮಃ ಅಂತ ಕಾಮೆಂಟ್ ಮಾಡಿ ಮತ್ತು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಒಳಿತಾಗಲಿ. ಧನ್ಯವಾದಗಳು.